ಲಾರಿ ಚಾಲಕ. ಕೆಲ ವರ್ಷಗಳ ಹಿಂದೆ ಮದುವೆಯಾಗಿದ್ದ. ಆತ ಮೊದಲ ಹೆಂಡತಿಗೆ ಕೈಕೊಟ್ಟು ಎರಡನೇ ವಿವಾಹ ಆಗಿದ್ದ. ಹೀಗಾಗಿ ಮೊದಲ ಪತ್ನಿ ಜೀವನಾಂಶಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದಳು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿತ್ತು. ಆದರೆ ಆತ ವಿಚಾರಣೆ ದಿನ ನ್ಯಾಯಾಲಯದಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ಬಗ್ಗೆ ವರದಿ ಇಲ್ಲಿದೆ. ನ್ಯಾಯಾಲಯದಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಹರಿಹರ ತಾಲೂಕು ಕೌಟುಂಬಿಕ ನ್ಯಾಯಾಲಯದಲ್ಲಿ ಘಟನೆ. ಕೋರ್ಟ್ ಮೆಟ್ಟಿಲೇರಿದ್ದ ವೈವಾಹಿಕ ಜೀವನ. ಹೀಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಹೆಸರು ಫಾಜಿಲ್. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದವನು. ಕೆಲ ವರ್ಷಗಳ ಹಿಂದೆ ಮಲೆಬೆನ್ನೂರಿನ ರುಕ್ಸಾನಾ ಬಾನು ಎಂಬುವರನ್ನ ವಿವಾಹವಾಗಿದ್ದನು. ಇಬ್ಬರು ಮಕ್ಕಳಿದ್ದರು. ಆದರೆ ಇವರಿಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಬೇರೆಯಾಗಿದ್ದರು. ಹೀಗಾಗಿ ರುಕ್ಸಾನಾ ಬಾನು ಜೀವನಾಂಶಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದರು. ನ್ಯಾಯಾಲಯ ಮೊದಲ ಪತ್ನಿ ರುಕ್ಸಾನಾ ಬಾನುಗೆ ಪ್ರತಿ ತಿಂಗಳು 10,000 ರೂಪಾಯಿ ಜೀವನಾಂಶ ಕೊಡುವಂತೆ ಆದೇಶ ನೀಡಿತ್ತು. ಆದರೆ ಫಾಜಿಲ್ 3 ತಿಂಗಳಿನಿಂದ ರುಕ್ಸಾನಾಗೆ ಜೀವನಾಂಶ ಹಣ ಕೊಟ್ಟಿರಲಿಲ್ಲ. ಹೀಗಾಗಿ ಕೋರ್ಟ್ ಮತ್ತೆ ವಾರೆಂಟ್ ಜಾರಿ ಮಾಡಿತ್ತು. ನಿನ್ನೆ ವಿಚಾರಣೆಗೆ ಎಂದು ಹರಿಹರ ನ್ಯಾಯಾಲಯಕ್ಕೆ ಆಗಮಿಸಿದ್ದ ಫಾಜಿಲ್ ನ್ಯಾಯಾಲಯದಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನಮ್ಮ ಮನೆಯವರು ಮೊದಲನೇ ಹೆಂಡತಿ ಇದ್ರು. ಅವರೈತಲ್ಲ ಕೋರ್ಟಿಗೆ ಕೇಸ್ ಹಾಕಿದ್ರು ಸರ್. ಮೇಂಟೆನೆನ್ಸ್ ಕೇಸ್ ಬರ್ತಾ ಇದ್ವಿ ಹೋಗ್ತಾ ಇದ್ವಿ. ಇವತ್ತಾಗಲೇ 6 ವರ್ಷ ಸರ್ ಹಾಕಿ ಹೋಗ್ತಾ ಇದ್ವಿ ಬರ್ತಾ ಇದ್ವಿ. ಮೇಂಟೆನೆನ್ಸ್ ಕಟ್ತಾ ಇದ್ದೀವಿ ದುಡ್ಡು ಅಮೌಂಟ್. ಅವರು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇವ್ರು ಬಿಟ್ಟು ಅವರೇ ನಿಂತ್ಕೊಂಡು ಅವ್ರ ತಂದೆ ತಾಯಿ ಎಲ್ಲರೂ ನಿಂತ್ಕೊಂಡು ಮದುವೆ ಮಾಡಿದ್ರು ನನಗೂ. ನಾನು 2ನೇ ಹೆಂಡ್ತಿ ಸರ್. ಅವರಿಗೆ 2 ಮಕ್ಕಳಿಗೆ ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ. ಕೊಟ್ಟಿನೂ ಐತಲ್ಲ ಅವರು ಒಂದು 5 ತಿಂಗಳಿಂದ 20,000ನೇ ಕೊಡ್ಬೇಕು. ನೀವು 20,000 ಕೊಡಬೇಕು, ಇಲ್ಲಾಂದರೆ ನಾವು ಒಳಗೆ ಹಾಕ್ತೀನಿ ಮರ್ಯಾದೆಗೆ ಹೆದರಿ ಅವ್ರು ಹಿಂಗೆ ಮಾಡ್ಕೊಂಬಿಟ್ರು ಸರ್. ಒಳಗೆ ಹಾಕ್ತಾರಲ್ಲ ಅಂತ ಹೇಳಿ ಸುಮ್ಮನೆ ಸಾಲ ಮಾಡಿ ಸಂಘದಲ್ಲೆಲ್ಲ ಭಾಳ ಸಾಲ ಮಾಡ್ಕೊಂಡು ಆ ಎಮ್ಮಿಗೆ ಕಟ್ ಬರ್ತಾಯಿದ್ರು ಸರ್. ಬರ್ತಾಯಿದ್ರೆ ಅವ್ರ ಅಣ್ಣಂದ್ರು ಇದ್ದಾರೆ ಸರ್, ಲತೀಫ್ ಅಂತ. ಲತೀಫ್, ಮೊಹಮ್ಮದ್ ಗೌಸು ಅವರೆಲ್ಲ ಸೇರ್ಕೊಂಡು ಎಮ್ಮಿಗೆ ಕಲಿಸ್ತಾ ಇದ್ದಾರೆ ಸರ್. ನನ್ನ ಗಂಡನ ಅಣ್ಣಂದ್ರು ಆ ಎಮ್ಮಿಗೆ ಆಕಿ ಹೊರಗೆ ನಿಕ್ಕಿ ಅವ್ರಿಗೆ ನಿಂತ್ಕೊಂಡು ಎಲ್ಲ ಮಾಡಿಸ್ತಿದ್ದಾರೆ ಆಕಿನ ಕೈಯಿಂದ. ಅವರು ಕೋರ್ಟ್ ಒಳಗೆ ಇವತ್ತು ಕೋರ್ಟ್ ಇತ್ತು ಸರ್ ನಮ್ಮದು. ಆ ಕೋರ್ಟಿಗೆ ನಾವು ಹೋಗಿದ್ವಿ. ಹಿಂಗೆ ಆಗೈತಲ್ಲ ಅಂತ ಹೇಳಿ ಬರೋಕ್ಕೆ ಹೋಗಿದ್ವಿ ಸರ್. 3 ತಿಂಗಳಾಯ್ತು ಕೆಲಸ ಕಳ್ಕೊಂಡ್ರು. ಅವ್ರು ಲಾರಿ ಆಕ್ಸಿಡೆಂಟ್ ಆಗಿ ಕಳ್ಕೊಂಡು ಲೈಸೆನ್ಸ್ ಎಲ್ಲ ಇಸ್ಕೊಂಡಿದ್ರು ಸರ್. ಹಿಂಗಾಗಿದೆ ಅಂತ ಅದು ಚಿಂತೆ ಮಾಡ್ಕೊಂಡು ಮನೆಯಲ್ಲೇ ಇದ್ರು ಅವರು. ಬಂದು 30ನೇ ತಾರೀಕು ಇವತ್ತು ಕೋರ್ಟ್ ಇತ್ತು. ಕೋರ್ಟಿಗೆ ಬಂದು ಹೇಳೋಣ ಜಡ್ಜಿಗಂತ ಬಂದ್ರಿ ಸರ್. ಒಳಗೆ ಹೋಗಿ ಹೇಳಿದ್ರೆ ನಾನು ಇವತ್ತು ದುಡ್ಡಿಲ್ಲ, ಮುಂದಿನ ಸತಿ ಕಳ್ತೇನೆ, ಅವ್ನಿಗೆ ಒಳಗೆ ಹಾಕ್ರಿ ಅಂದರು. ಒಂದೇ ಸತಿ ಒಳಗೆ ಹಾಕ್ರಿ ಅಂದ್ರಲ್ಲಿ ಈಗ ಮರ್ಯಾದೆ ಹೋಗುತ್ತೆ ಅಂಥೇಳಿ ಅದು ಪಾಯ್ಸನ್ ಅವರು ಎಲ್ಲಿಂದ ತಗೊಂಬಂದರು ಅದನ್ನು ನಮಗೆ ಗೊತ್ತಿಲ್ಲ ಸರ್. ಒಳಗೆ ಬಾಟ್ಲಿ ಇದು ಪಾಪುದು ಸಿರಪ್ ಇತ್ತು. ಆ ಬಾಟ್ಲಿ ಒಳಗೆ ಹಾಕ್ಕೊಂಬಂದು ಆ ಜಡ್ಜ್ ಮುಂದೆನೇ ನುಂಗಿದ್ದಾರೆ. ಪೂರ್ತಿ ಬಾಟ್ಲಿನೇ ಎತ್ತಿದ್ದಾರೆ ಸರ್. ಮೊದಲ ಪತ್ನಿಗೆ ವಿಚ್ಛೇದನ ನೀಡಿದ ಬಳಿಕ ಫಾಜಿಲ್ 2ನೇ ವಿವಾಹವಾಗಿದ್ದ. ಹೀಗಾಗಿ 2 ಕುಟುಂಬವನ್ನ ನಿಭಾಯಿಸುವುದು ಕಷ್ಟವಾಗಿತ್ತು. ಅಲ್ಲದೆ ಇತ್ತೀಚೆಗೆ ಲಾರಿ ಅಪಘಾತವಾಗಿ ವ್ಯವಹಾರವೂ ಇರಲಿಲ್ಲ. ಹಣಕಾಸಿನ ತೊಂದರೆ ಆಗಿದ್ದಕ್ಕೆ ಮೊದಲ ಪತ್ನಿಗೆ ಜೀವನಾಂಶದ ಹಣ ನೀಡಲು ಆಗಿರಲಿಲ್ಲ. ನನ್ನ ಪತಿಯ ಈ ಸ್ಥಿತಿಗೆ ಮೊದಲ ಪತ್ನಿ ರುಕ್ಸಾನಾ ಬಾನು ಕಾರಣ ಎನ್ನುತ್ತಾರೆ 2ನೇ ಪತ್ನಿ ಅಂಜುಮ್ ಬಾನು. ಕಟ್ಟಿ ಅಂದರೆ ಎಲ್ಲಿಂದ ತಗೊಂಬಂದು ಕಟ್ತಾರೆ ಸರ್. ಅವರು ಜಡ್ಜ್ ನಮಗೆ ಟೈಮ್ ಕೊಡಬೇಕು. ಈ ಥರ ಐತಿ ನಿಮಗೆ ಕೆಲಸ ಎಲ್ಲ ನೀವು ಇಷ್ಟು ಚೆನ್ನಾಗಿ 6 ವರ್ಷದಿಂದ ಕರೆಕ್ಟಾಗಿ ಒಂದು ದಿವಸನೂ ರಿಮಾರ್ಕ್ ಇಲ್ಲ ಸರ್. ತಗೊಂಡೋಗಿ ದುಡ್ಡು ಕಟ್ತಾಯಿದ್ರೆ ಅವರು ನಮಗೆ ಟೈಮ್ ಕೊಡಬೇಕಲ್ಲ ಸರ್. ಯಾರ ಹತ್ರ ಕೇಳ್ಬೇಕು ನಾವು? ಅವರೇ ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ರು ಹೇಳ್ದಂಗೆ ಬರೇ ಹೆಣ್ಮಗಳದೇ ನಡೀತೈತಿ ಗಂಡು ಮಗ ಎಲ್ಲಿಗೆ ಹೋಗ್ಬೇಕು? ಆ ಎಮ್ಮನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತೇನೆಲ್ಲ ಅವ್ರು ಬಂದಿರೋದು. ಇವರೇ ಎಲ್ಲ ಮಾಡಿ ಇವರೇ ಮಾಡಿದರೆ ಮತ್ತೆ ಹಿಂಗೆ ಮಾಡ್ಕೊಂತಾರೆ ಸರ್. ಅವ್ರು ಏನು ಮಾಡ್ಬೇಕು ಹೇಳ್ರಿ? ಹ್ಞೂ ಸರ್, ಜಡ್ಜ್ ಅವ್ರು ಒಳಗೆ ಹೋಗಿ ನನಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ರು. ಕೇಳಿದ ತಕ್ಷಣ ಅವ್ನಿಗೆ ಒಳಗೆ ಹಾಕ್ರಿ, ಅವ್ನು ಭಾಳ ಮಾತಾಡ್ತಿದ್ರು. 2 ಮಾತಾಡಿ ಸರ್ ಅವರು. ನನಗೆ ಹಿಂಗೆ ಟೈಮ್ ಕೊಡ್ರಿ ಮೇಡಮ್, ನಾನು ಒಂದು ದಿವಸನೂ ತಪ್ಪಿಸಿಲ್ಲ, ಮುಂದಿನ ತಿಂಗಳ ತಗೊಂಬಂದು ಅಮೌಂಟ್ ಕಟ್ತೇನೆ ಅಂದರೆ ಅವ್ನಿಗೆ ಒಳಗೆ ಹಾಕ್ರಿ ಅಂದಿದ್ದಕ್ಕೆ ಹಿಂಗೆ ಮಾಡ್ಕೊಂಡಾರೆ ಸರ್. ಅವ್ರು ಮಾಡ್ಕೊಂಡಿದ್ದೆ ಅವ್ರಿಬ್ರು ಅಣ್ಣಂದ್ರಿಂದ ಮೊದಲನೇ ಹೆಂಡ್ತಿಯಿಂದನೇ ಮಾಡ್ಕೊಂಡಿರ ಸರ್. ಈ ಥರ ಅವರಿಗೆ ಏನು ನೀವು ಕ್ರಮ ತಗೋಬೇಕು, ಅವರಿಗೆ ತಗೋಬೇಕು. ಅವ್ರ ಜೀವಕ್ಕೆ ತಂದಿರೋದೇ ಅವರು ಸರ್, ಯಾರೂ ಅಲ್ಲ. ಅವರಿಂದನೇ ಮನೆಯಲ್ಲೂ ಆಗಲೇ ಭಾಳ ಹಿಂಸೆ ಅನುಭವಿಸ್ತಿದ್ದಾರೆ ಅವ್ರು. ಈ ನಮ್ಮನೆ ಹಿಂಗೆ ಆಗ್ತಾ ಇದೆ, ಮರ್ಯಾದೆ ಹೋಗ್ತಾ ಇದೆ, ಮರ್ಯಾದೆಗೋಸ್ಕರ ಎದಿರಿ ಸಾಲ ಮಾಡಿ ತಗೊಂಡೋಗಿ ಕಟ್ಟಿ ಈ ಥರ ಮಾಡ್ಕೊಂಡ್ಬಿಟ್ರು ಸರ್. ಫಾಜಿಲ್ ನ್ಯಾಯಾಲಯದಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು ಇದೀಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ.